ಐ ವೆಲ್ಕಮ್ ಟು ದ ಗಣೇಶ್ ವಿಡಿಯೋನ ಲಾಸ್ಟ್ ನೋಡಿ ಮತ್ತು ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ. ಇವತ್ತಿನ ಮ್ಯಾಚ್ ಬಂದ್ಬಿಟ್ಟು ಪಾಕಿಸ್ತಾನ್ ವರ್ಸಸ್ ಇಂಡಿಯಾ. ಒಟ್ನಲ್ಲಿ ಪಾಕಿಸ್ತಾನ್ ಅವ್ರು ನಾನು ಹೇಳಿದ್ದೆ ಟಾಸ್ ಗೆದ್ದವರು ಮ್ಯಾಚ್ ಗೆಲ್ಲೋ ಚಾನ್ಸಸ್ ಇರ್ತದೆ ಅಂದ್ಕೊಂಡೆ. ಒಟ್ನಲ್ಲಿ ಇಂಥ ಹೈ ಟೆನ್ಷನ್ ಮ್ಯಾಚು ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಒಟ್ನಲ್ಲಿ ನೆಕ್ಸ್ಟ್ ಲೆವೆಲ್ ಮ್ಯಾಚ್ ಇತ್ತು ಗುರು. ಒಟ್ನಲ್ಲಿ ಇಂಡಿಯಾ ಒಂದು ಟೈಮಲ್ಲಿ ಟಾಸ್ ಗೆಲ್ಲಬೇಕಿತ್ತು ಅನ್ನಿಸ್ತಿತ್ತು. ನನಗಂತೂ ಇಂಡಿಯಾ ಇಷ್ಟು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ ಅಂತ ಅನ್ಕೋತಿದ್ದೆ. ಹಿಂಗೆ ಬಂದವರೆಲ್ಲ ಔಟ್ ಆಯ್ತಿದ್ರು ಅನ್ಬೋದು. ಮೇನ್ ಗುರು ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಬೇಗನೆ ಔಟ್ ಆದರು ಅನ್ಬೋದು. ನನ್ನ ಪ್ರಕಾರ ಇಲ್ಲಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಔಟ್ ಆದ ತಕ್ಷಣ ಬುಡೋಗುರು ಮ್ಯಾಚ್ ಹೋಯ್ತು ಅನ್ಕೊಂಬಿಟ್ಟಿದ್ರು. ಮೇನ್ ನೆಕ್ಸ್ಟ್ ಲೆವೆಲ್ ಆಟ ಇತ್ತು. ವಿರಾಟ್ ಕೊಹ್ಲಿ 4 ರನ್ಗೆ ಔಟ್ ಆದರೆ ಇಬ್ಬರೂ ಅಗ್ರೆಸಿವ್ ಆಡೋಕ್ಕೆ ಹೋಗಿನೇ ಔಟ್ ಆಗಿದ್ದು ಅನ್ಬೋದು. ವಿರಾಟ್ ಕೊಹ್ಲಿ 4 ರನ್ಗೆ ಔಟ್ ಆದರೆ ರೋಹಿತ್ ಶರ್ಮಾ 13 ರನ್ನ ಹೊಡೆದ್ರು ಅನ್ಬೋದು. ಮೇನ್ ಗುರು ಇಲ್ಲಿ ರಿಷಬ್ ಪಂತ್, ಅಕ್ಷಯ್ ಪಟೇಲು ಒಳ್ಳೆ ಪಾರ್ಟ್ನರ್ಶಿಪ್ ಆಟನ ಆಡಿದ್ರು ಅನ್ಬೋದು. ರಿಷಬ್ ಪಂತ್ ನನ್ನ ಪ್ರಕಾರ ಇಲ್ಲಿ ಸೂರ್ಯಕುಮಾರ್ ಯಾದವ್ನ ಕಳಿಸಿದ್ರೆ ಬೇಗನೆ ಔಟ್ ಆಯ್ತಿದ್ರು ಅನ್ಬೋದು. ಇವರಿಬ್ಬರು ಪಾರ್ಟ್ನರ್ಶಿಪ್ಪೇ ಚೇಂಜ್ ಮಾಡಿ ಕಳಿಸಿದ್ದು ಬ್ಯಾಟಿಂಗ್ ಆರ್ಡರನ್ನು. ಇಲ್ಲೇ ಮ್ಯಾಚ್ ಗೆಲ್ಲಕ್ಕೆ ಚಾನ್ಸ್ ಆಯಿತು ಅನ್ಬೋದು. ಇವರಿಬ್ಬರ ಪಾರ್ಟ್ನರ್ಶಿಪ್ ಸಿಕ್ಕಾಬಿಟ್ಟೆ ಮ್ಯಾಟ್ರ್ ಆಯಿತು ಅನ್ಬೋದು. ಈಶಾನ್ ಕಿಶನ್ 42 ರನ್ ಹೊಡೆದ್ರೆ ಹಾಫ್ ಸೆಂಚುರಿ ಮಿಸ್ ಮಾಡಿಕೊಂಡು ಇಷ್ಟು ಅಗ್ರೆಸಿವ್ ಆಗಿ ಆಡಕ್ಕೆ ಹೋಗಿದ್ದು. ಮೇನ್ ಗುರು ರಿಷಬ್ ಪಂತ್ಗೆ 4 ಕ್ಯಾಚು 4 ಜೀವದಾನ ಅನ್ಬೋದು. ಅಷ್ಟು ಸಿಕ್ಕಾಬಿಟ್ಟೆ ಕ್ಯಾಚ್ ಬಿಡ್ತಿದ್ರು, ಅದರಿಂದನೇ ಮ್ಯಾಚ್ನ ಸೋತರು ಅನ್ಬೋದು. ಪಾಕಿಸ್ತಾನವರು ಒಳ್ಳೆ ಫೀಲ್ಡಿಂಗ್ ಮಾಡಿದ್ರು, ಕ್ಯಾಚ್ಗಳು ಚೆನ್ನಾಗಿ ಹಿಡಿರಲಿಲ್ಲ. ರಿಷಬ್ ಪಂತ್ ಔಟ್ ಆದರೂ ಮೇನ್ 42 ಕ್ರೂಷಿಯಲ್ ರನ್ ಅವರೇ ಎಲ್ಲರಿಗಿಂತ ಜಾಸ್ತಿ ರನ್ ಹೊಡೆದ್ರು. ಅದು ಇವರು ಮತ್ತು ಅಕ್ಷಯ್ ಪಟೇಲ್ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬಂದಿದ್ದು ಇವರಿಬ್ಬರದೇ ಅನ್ಬೋದು. ಇವರಿಬ್ಬರು ಇರಲಿಲ್ಲ ಅಂದರೆ ಇಷ್ಟರನ್ನು ಬರ್ತಿರ್ಲಿಲ್ವೇನೋ, ಏನೋ 100ಗೆ ಔಟ್ ಆಯ್ತಿದ್ರೆ ಅನ್ಬೋದು. ನೆಕ್ಸ್ಟ್ ಲೆವೆಲ್ ಮ್ಯಾಚ್ ಇದ್ದಿದೆ ಇವರಿಬ್ಬರದೇ. ಮೇನ್ ಗುರು ಕ್ರೂಷಿಯಲ್ ರನ್ ಆಗಿದೆ ಇವರಿಬ್ಬರದು ಅನ್ಬೋದು. ನಾನು ಅಂದ್ಕೊಂಡಿದ್ದೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಔಟ್ ಆದರೆ ಮ್ಯಾಚು ಎಲ್ಲೋ ಒಂದು ಲೆವೆಲ್ ಮ್ಯಾಚ್ ಹೋಯ್ತು ಅನ್ಬೋದು. ಮ್ಯಾಚು ಪಾಕಿಸ್ತಾನಲ್ಲಿ ಇದ್ದಿದ್ದು ಮ್ಯಾಚ್ನ ರಿಷಬ್ ಪಂತ್, ಅಕ್ಷಯ್ ಪಟೇಲ್ ಕೈಯಿಂದ ಕಿತ್ಕೊಂಡ್ರು ಅನ್ಬೋದು. ಸೂರ್ಯಕುಮಾರ್ ಯಾದವ್, ಶಿವಮ್ ದುಬೆ ಅಂತ ಹೇಳ್ಕೊಳ್ಳೋ ಆಟ ಯಾರೂ ಆಡಲಿಲ್ಲ ಅನ್ಬೋದು. ಸೂರ್ಯಕುಮಾರ್ ಯಾದವ್ 7 ರನ್ ಔಟ್ ಆದರೆ ಶಿವಮ್ ದುಬೆ 3 ರನ್ಗೆ ಔಟ್ ಆದರು. ಅಕ್ಷಯ್ ಪಟೇಲ್ ಚೆನ್ನಾಗಿ ಆಡಿದ್ರು ಅನ್ಬೋದು. ಹಾರ್ದಿಕ್ ಪಾಂಡ್ಯ ಬರೀ 7 ರನ್ಗೆ ಔಟ್ ಆದರೆ ಮೇನ್ ಗುರುಗಳಲ್ಲಿ ಮ್ಯಾಚ್ ಟರ್ನಿಂಗ್ ಆಗಿದೆ ಇಲ್ಲಿ ಜಡೇಜಾ ಅನ್ಬೋದು. ಇಷ್ಟು ಬೇಗ ಔಟ್ ಆಯ್ತಾರೆ, 0ಗೆ ಔಟ್ ಆದರು ಅನ್ಬೋದು. ಎಲ್ಲರೂ ಅಟ್ಲೀಸ್ಟ್ 1 ರನ್ ಹೊಡೆದ್ರೆ 0ಗೆ ಬೇಗನೆ ಔಟ್ ಆದರು. ಅವರಿಂದೆ ಬಂದ ಹರ್ಪ್ರೀತ್ ಸಿಂಗ್ ಚೆನ್ನಾಗಿ ಆಡಿದ್ರು ಅನ್ಬೋದು. ಮೇನ್ ಗುರು 9 ರನ್ ಕ್ರೂಷಿಯಲ್ ರನ್ ಆಯಿತು ಅನ್ಬೋದು. 9 ರನ್ ಆಗಲಿ 20 ರನ್ ಆಗಲಿ ಒಂದೊಂದು ಚಿಕ್ಕ ರನ್ನು ಇಲ್ಲಿ ಮ್ಯಾಟ್ರ್ ಆಗುತ್ತೆ ಅನ್ನೋದಕ್ಕೆ ಈ ಮ್ಯಾಚ್ ಉದಾಹರಣೆ ಅನ್ಬೋದು. ಮೇನ್ ಗುರು ಇಂಡಿಯಾ ಆಲ್ ಔಟ್ ಆದ್ರೂ ಮ್ಯಾಚು ಇಂಡಿಯಾ ಗೆದ್ರು ಅನ್ಬೋದು. ಸಿಕ್ಕಾಪಟ್ಟೆ ಎಕ್ಸ್ಟ್ರಾಸ್ ಆದರು, 7 ಎಕ್ಸ್ಟ್ರಾಸ್ ಆದರೂ ಮ್ಯಾಚು ನನ್ನ ಪ್ರಕಾರ ಟರ್ನಿಂಗ್ ಆಗಿದೆ. ರಿಷಬ್ ಪಂತು, ಅಕ್ಷಯ್ ಪಟೇಲ್ ಪಾರ್ಟ್ನರ್ಶಿಪ್ ಅನ್ಬೋದು. ಇವರು ನಾನು ಹೇಳಿದ್ದೆ ಪ್ರಿವ್ಯೂ ಮ್ಯಾಚಲ್ಲಿ ಪಾಕಿಸ್ತಾನವ್ರು ಬೌಲಿಂಗ್ ಚೆನ್ನಾಗಿದೆ ಅನ್ಬೋದು. ಎಲ್ಲರೂ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಅನ್ಬೋದು. 3 ವಿಕೆಟ್ ಆಗಲಿ 1 ವಿಕೆಟ್ ಆಗಲಿ ಪಾಕಿಸ್ತಾನ ಬೌಲಿಂಗ್ ಚೆನ್ನಾಗಿತ್ತು ಅನ್ಬೋದು. ನಾನು ಅಂದ್ಕೊಂಡಿದ್ದೆ ಇಂಡಿಯಾ ನನಗೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಔಟ್ ಆದ ತಕ್ಷಣ ಎಲ್ಲಿ ಮ್ಯಾಚ್ ಮಕ್ಕರಾಗಿದೆ ಅಂದರೆ ನನ್ನ ಪ್ರಕಾರ ನೋಡೋದಾದ್ರೆ ಅದು ಫಸ್ಟ್ ಮ್ಯಾಚ್ ಆಡಿಸ್ರು, ಟ್ಯಾಕ್ಸ್ ಗೆದ್ಬಿಟ್ಟು ಮ್ಯಾಚ್ ಆಡಿಸ್ರು, ಗ್ಯಾಪಲ್ಲಿ ಮಳೆ ಬಂದು ಮ್ಯಾಚು ನಿಂತ್ಕೊಂಡು ಅಲ್ಲೇ ಮಕ್ಕರಾಯಿತು ಅನ್ಬೋದು. ಹೋಗಿ ನಿಂತ್ಕೊಳ್ಳೋದು ಬರೋದು 2 ಸತಿ ಹಂಗಾಯಿತು. ಅಲ್ಲೇ ಮ್ಯಾಚು ಮಕ್ಕರಾಯಿತು ಅನ್ಬೋದು ಇಂಡಿಯಾ ಬ್ಯಾಟರ್ಸ್ಗಳಿಗೆ. ರಿಷಬ್ ಪಂತ್, ಅಕ್ಷಯ್ ಪಟೇಲ್ ಕ್ರೂಷಿಯಲ್ ರನ್ನಿಂದನೇ ಮ್ಯಾಚ್ನ ಗೆದ್ರು ಅನ್ಬೋದು. ನಾನೇನೋ 156 ಹೊಡಿತಾರೆ, 146 ಹೊಡಿತಾರೆ ಅಟ್ಲೀಸ್ಟ್ ಅಂದ್ಕೊಂಡೆ. 120ಕ್ಕೆ ಆಲ್ ಔಟ್ ಆದರು ಅನ್ಬೋದು. ಮೇನ್ ಗುರು ಇಂಡಿಯಾ ಬೌಲಿಂಗ್ ಅಟ್ಯಾಕು ನೆಕ್ಸ್ಟ್ ಲೆವೆಲ್ ಇತ್ತು ಅನ್ಬೋದು. ನಾನು ಹೇಳಿದ್ದೆ ಪವರ್ ಪ್ಲೇಲಿ ಅಟ್ಲೀಸ್ಟ್ 1 ವಿಕೆಟ್ ಆದರೂ ತೆಗೆದ್ರೆ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಇರುತ್ತೆ ಅನ್ಬೋದು. ಪವರ್ ಪ್ಲೇಲಿ ಆಲ್ಮೋಸ್ಟ್ ವಿಕೆಟ್ ತೆಗೆದಿದ್ದು ನನ್ನ ಪ್ರಕಾರ ಹರ್ಷಿತ್ ಸಿಂಗ್ ಅನ್ಬೋದು, ಅಕ್ಷಯ್ ದೀಪಕ್ ಸಿಂಗ್ ಅನ್ಬೋದು. ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು ಗುರು. ಏನು ಹೇಳೋದು, ಇಂಡಿಯಾ ಬೌಲಿಂಗ್ ನೆಕ್ಸ್ಟ್ ಲೆವೆಲ್ ಇತ್ತು. ಫೀಲ್ಡಿಂಗ್ ಆಗಲಿ ಬೌಲಿಂಗ್ ಆಗಲಿ ಗ್ಯಾಪಲ್ಲಿ ಒಂದು ಕ್ಯಾಚ್ ಬಿಟ್ಟರೆ ಅದೇನು ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು. ಕನ್ವರ್ಟ್ ಮಾಡಿದ್ರು ಅನ್ಬೋದು ಇಂಡಿಯಾ ಬೌಲಿಂಗು.
ನೆಕ್ಸ್ಟ್ ಲೆವೆಲ್ ಆಟ ಇತ್ತು ಗುರು. ಇಂಡಿಯಾ ಬೌಲಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಮ್ಯಾಚು. ಒಟ್ಟಿನಲ್ಲಿ ಪಾಕಿಸ್ತಾನ ಕೈಲಿ ನಿಜಕ್ಕೂ ಆರಾಮಾಗಿ ಗೆಲ್ಲೋ ಮ್ಯಾಚಿನ ಇಂಡಿಯಾ ಕಷ್ಟಪಟ್ಟು ಇಷ್ಟಪಟ್ಟು ಗೆದ್ರು ಅನ್ಬೋದು. ನೆಕ್ಸ್ಟ್ ಲೆವೆಲ್ ಆಟನ ಆಡ್ಕೊಟ್ಟಿದೆ ಬೂಮ್ರಾ ಮತ್ತು ಹಾರ್ದಿಕ್ ಪಾಂಡ್ಯ, ಅಕ್ಷಯ್ ಪಟೇಲು, ಜಡೇಜಾ ಅನ್ಬೋದು. ಒಟ್ಟಿನಲ್ಲಿ ಎಲ್ಲರೂ ಬಂದಿದ್ದು ಬೌಲರೆಲ್ಲ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಮ್ಯಾಚ್ ಟರ್ನಿಂಗ್ ಆಗಿದೆ ನೋಡೋದಾದರೆ ಒಟ್ಟಿನಲ್ಲಿ 100% ನಾನು ಹೇಳೇ ಬಿಡ್ತೀನಿ. ಒಟ್ಟಿನಲ್ಲಿ 100% ಜಸ್ಪ್ರೀತ್ ಬೂಮ್ರಾ ಮೊಹಮ್ಮದ್ ರಿಜ್ವಿನ್ನ ಔಟ್ ಮಾಡಿದೆ ಅಲ್ಲಿ ಮ್ಯಾಚ್ ಹೋಗಿದ್ದು ಅನ್ಬೋದು. ಬಾಬರ್ ಆಜಮ್ ಆಗಲಿ ಮೊಹಮ್ಮದ್ ರಿಜ್ಬಿಕ್ ಆಗಲಿ ಇವರಿಬ್ಬರು ಔಟ್ ಮಾಡಿದೆ ಮ್ಯಾಚಿಗೆ ವಿನ್ ಆಗಿದ್ದು ಅನ್ಬೋದು. ಒಟ್ಟಿನಲ್ಲಿ ಮೊಹಮ್ಮದ್ ರಿಜ್ವಿನ್ನ ಔಟ್ ಮಾಡಿದೆ ಮ್ಯಾಚ್ ಸಿಕ್ಕಾಬಟ್ಟೆ ಟರ್ನಿಂಗ್ ಆಗಿದೆ ಅಲ್ಲೇ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಅವ್ರನ್ನ ಪಾಕಿಸ್ತಾನ ಬ್ಯಾಟಿಂಗ್ನ ನಾವು ಏನಾದ್ರು ಔಟ್ ಮಾಡಿದ್ದಿಲ್ಲ ಅಂದಿದ್ರೆ ಮ್ಯಾಚು ಒಟ್ಟಿನಲ್ಲಿ ಒಂದು ಲೆವೆಲ್ಗೆ ಪಾಕಿಸ್ತಾನ ಕೈಯಲ್ಲೇ ಇರ್ತಿತ್ತು ಅನ್ಬೋದು. ಅವ್ರನ್ನ ಔಟ್ ಮಾಡಿದ ತಕ್ಷಣ ಮ್ಯಾಚು ನಮ್ಮ ಕೈಯಲ್ಲೇ ಬಂತು ಅನ್ಬೋದು. ಒಟ್ಟಿನಲ್ಲಿ ಒಟ್ಟಿನಲ್ಲಿ ಈ ಮ್ಯಾಚ್ ವಿನ್ನಿಂಗ್ ಆಟ ಆಡಿದ್ದೆ ನನ್ನ ಪ್ರಕಾರ ಇಲ್ಲಿ ಜಸ್ಪ್ರೀತ್ ಬೂಮ್ರಾ ಮತ್ತು ಹಾರ್ದಿಕ್ ಪಾಂಡ್ಯ, ಅಕ್ಷಯ್ ಪಟೇಲ್ ಒಟ್ಟಿನಲ್ಲಿ ಕ್ರೂಷಿಯಲ್ ರನ್ಗಳನ್ನ ಬಾಲ್ಗಳನ್ನ ಸಿಕ್ಕಾಪಟ್ಟೆ ಡಾಟ್ ಮಾಡಿದ್ಕಿನ ಮ್ಯಾಚು ಇಷ್ಟು ನೆಕ್ಸ್ಟ್ ಲೆವೆಲ್ ಇತ್ತು. ನಾನೇನೋ ಒಂದು ಟೈಮಲ್ಲಿ ಇಂಡಿಯಾ ಗೆಲ್ತಾರ ಇಲ್ವಾ ಅನ್ನೋದೇ ಮೂಮೆಂಟ್ ಬಂದ್ಬಿಟ್ಟಿತ್ತು. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು ಗುರು. ಒಟ್ಟಿನಲ್ಲಿ ಜಸ್ಪ್ರೀತ್ ಬೂಮ್ರಾ 4 ಓವರ್ಗೆ ಜಸ್ಟ್ 14 ರನ್ ಕೊಟ್ಟು 3 ಕ್ರೂಷಿಯಲ್ ವಿಕೆಟ್ಗಳನ್ನ ತಕ್ಕೊಟ್ರು. ಹಾರ್ದಿಕ್ ಪಾಂಡ್ಯ ಆಗಲಿ ಅಕ್ಷಯ್ ಪಟೇಲು ಜಸ್ಟ್ 1 ವಿಕೆಟ್ನ ತಕ್ಕೊಟ್ರು. ಒಟ್ಟಿನಲ್ಲಿ ಒಟ್ಟಿನಲ್ಲಿ ಪವರ್ ಪ್ಲೇ ವಿಕೆಟ್ ತೆಗ್ದಿದ್ದಕ್ಕೇ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಬಂತು. ಆಮೇಲೆ ಒಟ್ಟಿನಲ್ಲಿ ಇಂಡಿಯಾ ಬೌಲಿಂಗ್ ಚೆನ್ನಾಗಿತ್ತು. ಒಟ್ಟಿನಲ್ಲಿ ಒಳ್ಳೊಳ್ಳೆ ರಿವ್ಯೂಗಳನ್ನ ತೊಗೊಂಡ್ರು, ಅದರಿಂದನೇ ಮ್ಯಾಚ್ನ ಗೆದ್ದರು. ಒಟ್ಟಿನಲ್ಲಿ ಯಾರು ಕ್ಯಾಚ್ ಬಿಟ್ಟಿದೆ ಒಂದು ಶಿವಮ್ ದುಬೆ ಅನ್ಬೋದು. ಅದೇನಾದ್ರು ಗೆದ್ದಿದ್ರೆ ಇನ್ನೂ ಬೇಗ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಇರ್ತಿತ್ತು ಅನ್ಬೋದು. ಒಟ್ಟಿನಲ್ಲಿ ಲಾಸ್ಟ್ ಹೋಗೋ ತೊಗೊಂಡೋಗಿ ಮ್ಯಾಚ್ನ ಗೆದ್ದರು. ಇದು ಕ್ರೂಷಿಯಲ್ ಮ್ಯಾಚ್ ಆಗಿದ್ದು. ಒಟ್ಟಿನಲ್ಲಿ ಪಾಕಿಸ್ತಾನ ಈ ಮ್ಯಾಚ್ ಏನಾದ್ರು ಗೆದ್ದಿದ್ರೆ ಒಂದು ಚಾನ್ಸ್ ಇರ್ತಿತ್ತು, ಒಂದು ಪಾಯಿಂಟ್ ಬರೋ ಚಾನ್ಸ್ ಇರ್ತಿತ್ತು. ಒಟ್ಟಿನಲ್ಲಿ 2-2 ಮ್ಯಾಚ್ನ ಸೋತಿ ಇಂಡಿಯಾ 2-2 ಮ್ಯಾಚ್ನ ಗೆದ್ದರು ಅನ್ಬೋದು. 4 ಪಾಯಿಂಟ್ನ ಬರ್ಸ್ಕೊಂಡ್ರು ಅನ್ಬೋದು. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಇಂಡಿಯಾ ಆಡ್ಕೊಟ್ಟಿದ್ದಕ್ಕೆ ಒಟ್ಟಿನಲ್ಲಿ ರಿಷಬ್ ಪಂತ್ ಆಗಲಿ, ಅಕ್ಷಯ್ ಪಟೇಲ್ ಆಗಲಿ, ಜಸ್ಪ್ರೀತ್ ಬೂಮ್ರಾ ಆಗಲಿ ಒಟ್ಟಿನಲ್ಲಿ ಇಂಡಿಯಾ ಬೌಲಿಂಗು ಚೆನ್ನಾಗಿತ್ತು. ಅಕ್ಷಯ್ ಪಟೇಲ್, ಹಾರ್ದಿಕ್ ಪಾಂಡ್ಯ ಒಟ್ಟಿನಲ್ಲಿ ಎಲ್ಲರೂ ಬಂದವರೆಲ್ಲ ಚೆನ್ನಾಗಿ ಬೌಲಿಂಗ್ ಮಾಡಿದ್ದು. ಒಟ್ಟಿನಲ್ಲಿ ರೋಹಿತ್ ಶರ್ಮಾ ನೆಕ್ಸ್ಟ್ ಕ್ಯಾಪ್ಟನ್ಶಿಪ್ ಮಾಡಿದ್ದು ಒಟ್ಟಿನಲ್ಲಿ ಚೆನ್ನಾಗಿತ್ತು ಅನ್ಬೋದು. ಈ ರಿವ್ಯೂ ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೇನಾದ್ರು ಈ ಮ್ಯಾಚ್ ಬಗ್ಗೆ ಕಮೆಂಟ್ ಮಾಡಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಗುರು. ಒಟ್ಟಿನಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಮ್ಯಾಚ್ ಅಂತೂ ಇತ್ತು. ಒಟ್ಟಿನಲ್ಲಿ ಹಿಂಗೆ ಆಡ್ತಾರೆ ಅಂತ ಪಾಕಿಸ್ತಾನ ಈ ಗೆಲ್ಲೋ ಮ್ಯಾಚ್ನ ಸೋತ್ಕೊಂಡು ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಮ್ಯಾಚ್ ಇತ್ತು. ಒಟ್ಟಿನಲ್ಲಿ ಇಂಥ ಮ್ಯಾಚು ಸಿಗೋದೆ ಅಪರೂಪ ನೋಡೋಕ್ಕೆ ಅನ್ಬೋದು. ಒಟ್ಟಿನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ನೀವು ಒಂದೊಂದು ಸಬ್ಸ್ಕ್ರೈಬ್ ಮಾಡಿದ್ರು ಒಂದೊಂದು ವಿಡಿಯೋ ಮಾಡೋಕ್ಕೂ ಯೂಸ್ಫುಲ್ ಆಗುತ್ತೆ. ಮತ್ತು ಇನ್ನೊಂದು ಹೇಳೋದಾದರೆ ಇಲ್ಲಿ ಮ್ಯಾಚಲ್ಲಿ ಈ ಪಿಚ್ ಅನ್ನೋದು ನೆಕ್ಸ್ಟ್ ಲೆವೆಲ್ ಸ್ಲೋ ಪಿಚ್ ಅನ್ಬೋದು. ಒಟ್ಟಿನಲ್ಲಿ ಬೌಲಿಂಗ್ಗೆ ಒಳ್ಳೆ ಪಿಚ್ ಅನ್ನೋದು, ಬ್ಯಾಟಿಂಗು ಸೆಕೆಂಡ್ ಆರ್ಡರು ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಟ್ಟರು ಅನ್ಬೋದು. ಒಟ್ಟಿನಲ್ಲಿ ಈ ಪಿಚ್ಚು ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಆಡೋರಿಗಿಂತ ಬೌಲಿಂಗ್ ಆಡೋರು ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇರುತ್ತೆ ಅನ್ಬೋದು.